ಶಾಸಕರು ಮಂತ್ರಿಗಳಿದೆ. ಯಾವ ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಕ್ಷದ ಶಾಸಕ, ಅವತ್ತು ಶಾಸಕನ ಮನೆಯಲ್ಲಿ ದೇಶದ್ರೋಹಿಗಳು ಮನೆಗೆ ಬೆಂಕಿ ಹಚ್ಚಿದ್ರೆ ಅವರ ಕಾಂಗ್ರೆಸ್ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಚ್ಚಿದ್ರು ಸಹ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಿದರೆ ಹೊರತು ಇವತ್ತು ನಾನು ಕೇಳ್ತೇನೆ ಖರ್ಗೆ ಅವರಿಗೆ, ಎಲ್ಲರಿಗೂ ಸ್ವಾಮಿ ಪ್ರಿಯಾಂಕ ಖರ್ಗೆ ಅವರೇ, ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲರಿಗೂ ನಿಮ್ದು. ಮೊನ್ನೆ ದಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 150 ಕೋಟಿ ರೂಪಾಯಿಗಳನ್ನ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಅಲ್ಲಿಂದ ಹಣ ಡ್ರಾ ಮಾಡಿದ್ರಲ್ಲ, ಅದನ್ನು ಸಚಿವರು ಜೈಲು ಹೋದ್ರಲ್ಲ. ಹೇಳ್ಬೇಕಿತ್ತು ಪ್ರಿಯಾಂಕ ಖರ್ಗೆ ಅವರೇ, ಮುಖ್ಯಮಂತ್ರಿಗಳಿಗೆ, ನೀವೇ ಹಣಕಾಸಿನ ಸಚಿವರು ಸಿದ್ದರಾಮಯ್ಯ ಅವರೇ, ಯಾತಕ್ಕೆ ಇಂತ ಅವಕಾಶ ಮಾಡಿಕೊಟ್ರಿ ಇಂತ ಮೆರವಣಿಗೆ ಅಂತೇಳಿ ಕೇಳಬೇಕಿತ್ತಲ್ಲ ಪ್ರಿಯಾಂಕ ಖರ್ಗೆ ಅವರು. ಆ ಧೈರ್ಯ ಇಲ್ಲ ಅವರಿಗೆ, ಆ ಧೈರ್ಯ ಇಲ್ಲ ಅವರಿಗೆ. ಮಾಧ್ಯಮದಲ್ಲಿ ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡ್ತಾರೆ, ನರೇಂದ್ರ ಮೋದಿಯವರ ಟೀಕೆ ಮಾಡ್ತಾರೆ. ಮೊನ್ನೆ ಕೇಳಿದ್ರೆ ನನ್ನ ಪತ್ರಕರ್ತರು, ನೀವು ಬಿಜೆಪಿ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ವ್ಯಕ್ತಿ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತೀರಿ, ನರೇಂದ್ರ ಮೋದಿಜಿ ವ್ಯಕ್ತಿ ಯಾಕೆ ಹೋಗ್ತಾ ಇದ್ರಿ ಅಂತ ಪತ್ರಕರ್ತರು ಕೇಳಿದ್ರು ಮಂಗಳೂರಿನಲ್ಲಿ. ಬಿಜೆಪಿ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ನರೇಂದ್ರ ಮೋದಿಜಿ ಯಾಕೆ ಹೋಗ್ತಾ ಇದ್ರಿ ಅಂತ ಕೇಳಿದ್ರೆ ನಾವು ಮಾತನ್ನು ಹೇಳಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನರೇಂದ್ರ ಮೋದಿಜಿ ಅವರು ವ್ಯಕ್ತಿ ಅಲ್ಲ, ಈ ದೇಶದ ಒಂದು ಅದ್ಭುತ ದೊಡ್ಡ ಶಕ್ತಿ. 2014 ಚುನಾವಣೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಸಹ ಈ ಭಾರತಕ್ಕೆ ಭವಿಷ್ಯ ಇಲ್ಲ, ಭಾರತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಆಗೋದಿಲ್ಲ, ಭಾರತದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿದ್ರು. ಆದ್ರೆ 2014 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರದಿಂದ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತದ ಭವಿಷ್ಯನ ರೂಪಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ವಿಶ್ವಾಸ ಮೂಡಿಸಿದಂತವರು ಮತ್ತಾರಿಲ್ಲ, ನರೇಂದ್ರ ಮೋದಿಜಿಯವರು. ಹಾಗಾಗಿ ನರೇಂದ್ರ ಮೋದಿಜಿಯವರು ವ್ಯಕ್ತಿ ಅನ್ನೋದು ದೊಡ್ಡ ಶಕ್ತಿ. ಯಾವ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಇದ್ರು, ಅದೇ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ, 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಿಂತಿದೆ. ಇವತ್ತು ಕುಟುಂಬದಲ್ಲಿ ನಿಂತರೆ ಸಿದ್ದರಾಮಯ್ಯ ಆದಿಯಾಗಿ ಮೋದಿ ಅವರ ಟೀಕೆಯನ್ನು ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಅವರೇ ನರೇಂದ್ರ ಮೋದಿಜಿಯವರ ಪಾದದ ಧೂಳಿನ ಸಮಾನವಲ್ಲ, ನೀವು ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಕೂಡ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ, ಯೋಗ್ಯತೆ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ. ನೀವು ಟೀಕೆ ಮಾಡ್ತೀರಿ. ಇವತ್ತು ಯಡಿಯೂರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಆದ್ರೂ ಕೂಡ ರಾಜ್ಯದ ಯಾವುದೇ